ರಾಜರಿಗೆಲ್ಲ ರಾಜನಾದ, ಯೋಗಿಗಳಿಗೆಲ್ಲ ಶ್ರೇಷ್ಠ ಯೋಗಿಯಾದ, ಪರಬ್ರಹ್ಮ ಸ್ವರೂಪನಾದ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ದೇವನಿಗೆ ಜಯವಾಗಲಿ. ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬ ವಿಶೇಷವಾಗಿದೆ. ನಾವು ದಿನನಿತ್ಯ ಮಾಡುವ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಆತ್ಮವಿಶ್ವಾಸವನ್ನು ಹೇಗೆ ಕುಗ್ಗಿಸುತ್ತವೆ ಮತ್ತು ಸಾಯಿಬಾಬಾರವರು ನಮ್ಮ ಜೀವನದ ಭಯವನ್ನು ಹೋಗಲಾಡಿಸಲು ಯಾವ ಅದ್ಭುತ ಕಿವಿಮಾತುಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಇವತ್ತು ನಾವು ತಿಳಿಯೋಣ. ಬಟ್ಟೆಗಳನ್ನು ಧರಿಸುವುದು ಇತರರನ್ನು ಮೆಚ್ಚಿಸಲು ಅಲ್ಲ, ಅದು ನಮಗಾಗಿ. ಸರಿಯಾದ ರೀತಿಯಲ್ಲಿ ಬಟ್ಟೆ ಧರಿಸುವುದು ಮತ್ತು ಶೃಂಗಾರ ಮಾಡಿಕೊಳ್ಳುವುದು ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ನೀವು ಶುಭ್ರವಾದ ಮತ್ತು ಹಿತಕರವಾದ ಬಟ್ಟೆಗಳನ್ನು ಧರಿಸಿದಾಗ ನಿಮ್ಮ ಆಂತರಿಕ ಆತ್ಮವಿಶ್ವಾಸ ತಾನಾಗಿಯೇ ಹೆಚ್ಚುತ್ತದೆ. ಬಟ್ಟೆಗಳು ದುಬಾರಿಯಾಗಿರಬೇಕಿಲ್ಲ, ಅವು ಸ್ವಚ್ಛವಾಗಿದ್ದು ನಿಮಗೆ ಒಪ್ಪುವಂತಿದ್ದರೆ ಸಾಕು. ಇದರಿಂದ ನೀವು ಜನರ ಮುಂದೆ ಹೋದಾಗ ಸಕಾರಾತ್ಮಕವಾಗಿ ಕಾಣುತ್ತೀರಿ. ಅಸ್ತವ್ಯಸ್ತವಾಗಿರುವ ಕೂದಲು, ಬಣ್ಣಗೆಟ್ಟ ಅಥವಾ ಅಶುಚಿಯಾದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಸುತ್ತ ನಕಾರಾತ್ಮಕ ಶಕ್ತಿ ಹರಡುತ್ತದೆ. ಇದು ನಿಮ್ಮ ಮನಸ್ಥಿತಿಯನ್ನು ಕುಂದಿಸುತ್ತದೆ. ಅಚ್ಚುಕಟ್ಟಾಗಿ ಸಿದ್ಧವಾದಾಗ ನಿಮ್ಮ ಶರೀರದಿಂದ ಒಂದು ಒಳ್ಳೆಯ ಶಕ್ತಿ ಪ್ರವಹಿಸುತ್ತದೆ. ನಿಮ್ಮನ್ನು ನೋಡುವವರಿಗೂ ಒಂದು ರೀತಿಯ ಆನಂದ ಮತ್ತು ಪಾಸಿಟಿವ್ ಎನರ್ಜಿ ಸಿಗುತ್ತದೆ. ನೀವು ಶೃಂಗಾರ ಮಾಡಿಕೊಳ್ಳುವುದನ್ನು ಯಾರಾದರೂ ಟೀಕಿಸಿದರೆ ಅಥವಾ ಬೈದರೆ ಚಿಂತಿಸಬೇಡಿ. ಅಗತ್ಯವಿರುವಷ್ಟು ಅಲಂಕಾರ ಮಾಡಿಕೊಳ್ಳುವುದು ತಪ್ಪು ಕೆಲಸವಲ್ಲ. ಶೃಂಗಾರದ ಕಡೆಗೆ ಆಕರ್ಷಣೆ ಇರುವುದು ದೈವಿಕ ಕೃಪೆಯ ಸಂಕೇತ. ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯಂತಹ ದೇವತೆಗಳೇ ಸುಂದರವಾಗಿ ಅಲಂಕೃತರಾಗಿರುವಾಗ ಭಕ್ತರು ಅಚ್ಚುಕಟ್ಟಾಗಿ ಇರುವುದು ದೈವಿಕ ಗುಣವೇ ಆಗಿದೆ. ಶೃಂಗಾರವು ನಿಮ್ಮ ನೈಜ ಮುಖದ ಕೆಡಿಸುವಂತಿರಬಾರದು, ಅದು ನಿಮ್ಮ ನೈಸರ್ಗಿಕ ಸೌಂದರ್ಯವನ್ನು ಇನ್ನಷ್ಟು ಮೆರುಗುಗೊಳಿಸುವಂತಿರಬೇಕು. ಜನರು ಭವಿಷ್ಯದ ಬಗ್ಗೆ ಮಾತನಾಡುವಾಗ ಅಥವಾ ಕೆಟ್ಟದಾಗಬಹುದು ಎಂದು ಎದುರಿಸುವಾಗ ಆತಂಕ ಪಡಬೇಡಿ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನೊಳಗೆ ಸಾಯಿಯನ್ನು ಸ್ಮರಿಸಿ. ಮುಂಬರುವ ಕೆಲವು ತಿಂಗಳುಗಳಲ್ಲಿ ಜಗತ್ತಿನ ಜನರು ಭಯಪಡಬಹುದು, ಆದರೆ ಸಾಯಿ ನಿಮ್ಮೊಂದಿಗಿದ್ದಾನೆ ಎಂಬ ಭರವಸೆ ನಿಮ್ಮನ್ನು ಕಾಪಾಡುತ್ತದೆ. ನೀವು ಪ್ರೀತಿಸುವವರನ್ನು ಕಳೆದುಕೊಳ್ಳಬಹುದು ಎಂಬ ಕಲ್ಪನೆಯಲ್ಲಿ ನೀವು ಮೊದಲೇ ಅಳಲು ಪ್ರಾರಂಭಿಸುತ್ತೀರಿ. ಇದು ನಿಮ್ಮಲ್ಲಿ ದೇವರ ಮೇಲೆ ನಂಬಿಕೆ ಕಡಿಮೆ ಇದೆ ಎಂಬುದನ್ನು ತೋರಿಸುತ್ತದೆ. ಕೆಟ್ಟದ್ದು ಸಂಭವಿಸಬಹುದು ಎಂಬ ಭಯದಲ್ಲಿ ಇಂದಿನ ನೆಮ್ಮದಿ ಕಳೆದುಕೊಳ್ಳುವುದು ದೇವರಿಗಿಂತ ಹೆಚ್ಚಾಗಿ ನಕಾರಾತ್ಮಕತೆಗೆ ನೀಡುವ ಗೌರವವಾಗಿದೆ. ಸಾವು ಎಂಬುದು ಎಲ್ಲರಿಗೂ ಬರಲೇಬೇಕಾದ ಒಂದು ನಿಯಮ. ಇಂದಲ್ಲದಿದ್ದರೆ ನಾಳೆ ಅದು ಸಂಭವಿಸುತ್ತದೆ. ಶೋಕ ಸಂಭವಿಸುವ ಮೊದಲೇ ಅಳುವುದು ಅಥವಾ ಆತಂಕ ಪಡುವುದು ಮೂರ್ಖತನದ ಲಕ್ಷಣ. ಪ್ರಪಂಚವು ಯಾರಿಗಾಗಿಯೂ ನಿಲ್ಲುವುದಿಲ್ಲ. ನೀವು ಅಥವಾ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರು ಇಲ್ಲದಿದ್ದರೂ ಜೀವನ ತನ್ನ ಹಾದಿಯನ್ನು ಕಂಡುಕೊಳ್ಳುತ್ತದೆ. ಈ ಎಲ್ಲಾ ಭಯಗಳನ್ನು ಮನಸ್ಸಿನಿಂದ ತೆಗೆದು ಹಾಕಿ ಮತ್ತು ಸಾಯಿಯ ಆಶೀರ್ವಾದದ ಮೇಲೆ ನಂಬಿಕೆ ಇಟ್ಟು ಶಾಂತಿಯಿಂದ ಬದುಕಿ. ಯಾವಾಗ ನೀವು ದುಃಖವಾಗಿರಲಿ ಅಥವಾ ಸಮಸ್ಯೆಯಲ್ಲಿ ಇರಲಿ, ಅದು ಸಂಬಂಧಗಳ ವಿಷಯವಾಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ ಅಥವಾ ಕೆಲಸದ ಸವಾಲಾಗಿರಲಿ, ಒಂದು ಕ್ಷಣ ನಿಲ್ಲಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಸಮಸ್ಯೆಯನ್ನು ಮರುಮರು ಯೋಚಿಸುವುದರಿಂದ ಪರಿಹಾರ ಸಿಗುವುದಿಲ್ಲ, ಆದರೆ ಶಾಂತವಾದ ಮನಸ್ಸು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಹನುಮಂತ ಸದಾ ನಿಮ್ಮ ಜೊತೆ ಇದ್ದಾರೆ, ನಿಮ್ಮನ್ನು ಬೆಂಬಲಿಸುತ್ತಾ ಮತ್ತು ಪ್ರತಿಯೊಂದು ಕಷ್ಟದಲ್ಲೂ ನಿಮಗೆ ಮಾರ್ಗದರ್ಶನ ಮಾಡುತ್ತಾರೆ ಎಂಬ ನಂಬಿಕೆಯನ್ನು ಇಡಿ. ಸಮಸ್ಯೆಯ ಮೇಲೆ ಗಮನ ಕೊಡದೆ ಪರಿಹಾರದ ಮೇಲೆ ಗಮನ ಕೊಡಿ. ಹನುಮಂತನ ಆಶೀರ್ವಾದದಿಂದ ನೀವು ಹುಡುಕುತ್ತಿರುವ ಉತ್ತರಗಳು ಬೇಗನೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂಬ ವಿಶ್ವಾಸವಿಡಿ. ಮನಸ್ಸಿನಲ್ಲಿ ಇಷ್ಟು ಭಾರವನ್ನು ಏಕೆ ಇಟ್ಟುಕೊಂಡಿದ್ದೀಯಾ? ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಯಾವುದೋ ವಿಷಯದ ಭಯ ಇರುತ್ತದೆ. ಎಲ್ಲವೂ ಸರಿಯೇ ಇದ್ದರೂ ಏನೋ ಒಂದು ಗಾಬರಿ ನಿನ್ನ ಮನಸ್ಸನ್ನು ಅಶಾಂತಗೊಳಿಸುತ್ತದೆ. ನಿನ್ನ ಮುಖದ ಭಾವನೆಗಳು ನಿನ್ನ ಎಲ್ಲಾ ಕಷ್ಟಗಳನ್ನು ಹೇಳುತ್ತವೆ. ಮಗುವೆ, ನೀನು ಅನಾವಶ್ಯಕವಾಗಿ ಯಾವುದೇ ವಿಷಯವನ್ನು ತುಂಬ ಆಳವಾಗಿ ಯೋಚಿಸುತ್ತೀಯ. ಸಣ್ಣ ವಿಷಯಕ್ಕೂ ದುಃಖಪಟ್ಟು ಅದರ ಲಾಭಕ್ಕಿಂತ ಹೆಚ್ಚು ಹಾನಿಯ ಬಗ್ಗೆ ಯೋಚಿಸುತ್ತೀಯ. ಯಾವುದೇ ವಿಷಯವಿದ್ದರೂ ಅದನ್ನು ಸಾಮಾನ್ಯವಾಗಿ ತೆಗೆದುಕೋ. ದಿನರಾತ್ರಿ ಯಾರಾದರೂ ಹೇಳಿದ ಮಾತುಗಳನ್ನು ಯೋಚಿಸಿ ನಿನ್ನ ನಿದ್ರೆ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳಬೇಡ. ಇದು ಎಲ್ಲವೂ ನಿನ್ನ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ. ಆದ್ದರಿಂದ ನಿನ್ನ ಕುಟುಂಬಕ್ಕೆ ಹೆಚ್ಚು ಮಹತ್ವ ಕೊಡು. ಹೊರಗಿನವರು ಎಂದಿಗೂ ಹೊರಗಿನವರೇ ಇರುತ್ತಾರೆ. ಅವರು ನಿನ್ನಲ್ಲಿ ಕೆಲವು ತಪ್ಪುಗಳನ್ನು ಮಾತ್ರ ಹುಡುಕುತ್ತಾರೆ. ನೀನು ತುಂಬ ವಿಚಾರ ಮಾಡುವ, ಎಲ್ಲವನ್ನು ತರ್ಕದಿಂದ ಅಳೆಯುವ ಸ್ವಭಾವ ಹೊಂದಿರುವುದರಿಂದ ಧಾರ್ಮಿಕ ವಿಷಯಗಳು ಅಥವಾ ಭಕ್ತಿಯ ಮೇಲಿನ ನಂಬಿಕೆ ನಿನಗೆ ಕಡಿಮೆಯಾಗಿರಬಹುದು. ಆದರೆ ಜೀವನದಲ್ಲಿ ಎಲ್ಲವೂ ತರ್ಕದಿಂದ ಮಾತ್ರ ಅರ್ಥವಾಗುವುದಿಲ್ಲ. ಆದ್ದರಿಂದ ಒಂದು ಬಾರಿ ಮನಸ್ಸಿನಿಂದ ಶ್ರೀ ಸಾಯಿನಾಥನನ್ನು ನಂಬಿ ಅವರಲ್ಲಿ ಭಕ್ತಿ ಇಟ್ಟು ನೋಡಿ. ನಂತರ ನಿಮ್ಮ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ಸ್ವತಃ ಅನುಭವಿಸುತ್ತೀರಿ. ನಿನ್ನೊಳಗೆ ಆಳವಾಗಿ ಮುಳುಗಿ ನಿನ್ನನ್ನು ನೀನು ಕೇಳು. ನೀನು ಹುಡುಕುತ್ತಿರುವ ಉತ್ತರ ಈಗಾಗಲೇ ನಿನ್ನೊಳಗೆ ಇದೆ. ನಿನ್ನ ಅಂತರಾತ್ಮ, ನಿನ್ನ ಒಳಧ್ವನಿ ಈಗಾಗಲೇ ನಿನಗೆ ಸತ್ಯವನ್ನು ಹೇಳುತ್ತಿದೆ. ಆದರೆ ನೀನು ಅದನ್ನು ಮರೆಮಾಚುತ್ತಿದ್ದೀಯಾ ಏಕೆ?
ನೀನು ಅಪಾಯ ತೆಗೆದುಕೊಳ್ಳಲು ಹೆದರುತ್ತಿದ್ದೀಯ. ನಿಜವನ್ನು ಎದುರಿಸುವ ಭಯವಾಗುತ್ತಿದೆಯೇ? ನಿನ್ನ ಒಳಧ್ವನಿಯನ್ನು ಅನುಸರಿಸಲು ನಿನ್ನನ್ನು ತಡೆಯುತ್ತಿರುವುದು ಏನು? ಗಮನದಲ್ಲಿರಲಿ, ನಿನ್ನ ಒಳಧ್ವನಿ ಎಂದರೆ ಸ್ವತಃ ನಾನೇ ಆಗಿದ್ದೇನೆ. ನಿನ್ನ ಅಂತರಾತ್ಮದ ಮೂಲಕ ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಿದ್ದೇನೆ. ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ದೈಹಿಕ ಮತ್ತು ಮಾನಸಿಕ ಶಕ್ತಿ, ಸರಿಯಾದ ನಿರ್ಧಾರಕ್ಕೆ ಬೇಕಾದ ಜ್ಞಾನ, ಆರ್ಥಿಕ ಮತ್ತು ಆತ್ಮೀಯ ಸಮೃದ್ಧಿ ಹಾಗೂ ಮನಸ್ಸಿನ ಆಂತರಿಕ ಶಾಂತಿ ಹೊಂದಿರಲಿ ಎಂದು ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ಪವಿತ್ರ ಸಮಯದಲ್ಲಿ ನಾವು ಸಾಯಿನಾಥನ ದೈವಿಕ ಶಕ್ತಿಯನ್ನು ಮನಸ್ಸಿನಿಂದ ಆಹ್ವಾನಿಸುತ್ತಿದ್ದೇವೆ. ಅವರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಸಂಕಷ್ಟಗಳು ದೂರವಾಗಿ ಧೈರ್ಯ, ಭಕ್ತಿ ಮತ್ತು ಸುಖ ಸಮೃದ್ಧಿ ಹೆಚ್ಚಾಗಲಿ ಎಂದು ಪ್ರಾರ್ಥಿಸುತ್ತೇವೆ. ಒಮ್ಮೆ ಹೀಗೆ ಶ್ರದ್ಧೆಯಿಂದ ಬಾಬಾರವರಿಗೆ ಪ್ರಾರ್ಥಿಸಿ. ಓ ನನ್ನ ಪ್ರೀತಿಯ ಸಾಯಿನಾಥನೇ, ನನ್ನ ತಂದೆಯೇ, ನನ್ನ ಜೀವನದ ಬೆಳಕು, ನನ್ನ ಆಶ್ರಯ ನೀನು. ನೀವು ತಾಯಿ, ನೀವೇ ತಂದೆ. ನಿಮ್ಮ ಕರುಣೆ ನನ್ನ ಬದುಕಿನ ಶಕ್ತಿ. ಇಂದು ನನ್ನ ಎಲ್ಲ ಚಿಂತೆಗಳು, ನೋವುಗಳು ಮತ್ತು ಮನದ ಭಾರವನ್ನು ನಿನ್ನ ಪವಿತ್ರ ಪಾದಗಳಲ್ಲಿ ಸಮರ್ಪಿಸುತ್ತಿದ್ದೇನೆ. ನನ್ನ ಹೃದಯದ ಮಾತುಗಳನ್ನು ನನಗಿಂತಲೂ ಚೆನ್ನಾಗಿ ಅರಿಯುವವರು ನೀವೇ ಆಗಿದ್ದೀರಿ. ನನ್ನ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಿ ಜೀವನದ ಸವಾಲುಗಳನ್ನು ಎದುರಿಸಲು ಶಕ್ತಿ, ಶಾಂತಿ, ಜ್ಞಾನ ಮತ್ತು ತಾಳ್ಮೆ ನೀಡಿ ನನ್ನ ತಪ್ಪುಗಳನ್ನು ಕ್ಷಮಿಸಿ ಸರಿಯಾದ ದಾರಿಗೆ ನಡೆಸಿ. ನಿನ್ನ ದೈವಿಕ ಕೃಪೆಯಿಂದ ನನ್ನನ್ನು ಮತ್ತು ನನ್ನ ಕುಟುಂಬವನ್ನು ಕಾಪಾಡು ಬಾಬಾ. ನಾನು ಕೇಳುವುದಕ್ಕೂ ಮುಂಚೆ ನನ್ನ ಅಗತ್ಯಗಳನ್ನು ಅರಿಯುವವನು ನೀನು. ಆದರೂ ಭಕ್ತಿಯಿಂದ ನನ್ನ ಮನದ ಮಾತನ್ನು ಕೇಳುತ್ತೀಯಾ? ನನ್ನ ವಿನಂತಿ ಬಾಬಾರವರೇ, ನನ್ನ ಜೀವನಕ್ಕೆ ಒಳ್ಳೆಯದಾಗುವುದಾದರೆ ದಯವಿಟ್ಟು ನನ್ನ ಆಶಯವನ್ನು ಈಡೇರಿಸು. ನಂಬಿಕೆಯಿಂದ ಪ್ರತಿದಿನ ಈ ಒಂದು ಸಂದೇಶವನ್ನು, ಈ ಒಂದು ಪ್ರಾರ್ಥನೆಯನ್ನು ನೀನು ಮಾಡು. ನಿನ್ನ ಆಸೆಯು ಖಂಡಿತವಾಗಿಯೂ ಈಡೇರುತ್ತದೆ. ಕೊನೆಯದಾಗಿ ನೆನಪಿಡಿ ಸ್ನೇಹಿತರೆ, ನಿಮ್ಮ ಬಟ್ಟೆ ಬದಲಾದಾಗ ನಿಮ್ಮ ಆತ್ಮವಿಶ್ವಾಸ ಬದಲಾಗಬಹುದು. ನಿಮ್ಮ ಶೃಂಗಾರ ಬದಲಾದಾಗ ನಿಮ್ಮ ರೂಪ ಬದಲಾಗಬಹುದು. ಆದರೆ ನಿಮ್ಮ ನಂಬಿಕೆ ಬದಲಾದಾಗ ಮಾತ್ರ ನಿಮ್ಮ ಜೀವನ ಬದಲಾಗಲು ಸಾಧ್ಯ. ಲೋಕದ ಭಯಕ್ಕೆ ಹೆದರಬೇಡಿ, ಬದಲಿಗೆ ನಿಮ್ಮೊಳಗೆ ಇರುವ ಆ ಸಾಯಿಯ ಶಕ್ತಿಯನ್ನು ನಂಬಿ. ನಿಮ್ಮ ಎಲ್ಲ ಚಿಂತೆಗಳಿಗೆ ಸಾಯಿಯ ಪಾದಗಳೇ ಮದ್ದು. ಈ ಸಂದೇಶ ನಿಮ್ಮಲ್ಲಿ ಸ್ವಲ್ಪವಾದರೂ ಧೈರ್ಯ ತುಂಬಿದ್ದರೆ ಈ ಪುಣ್ಯದ ಸಂದೇಶವನ್ನು ನಿಮ್ಮ 5 ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತಷ್ಟು ಇಂತಹ ಜೀವನದ ಬದಲಿಸುವ ಸಂದೇಶಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಸಂದೇಶವನ್ನು ಪಡೆದುಕೊಳ್ಳಲು ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ನಂಬಿಕೆ ಇರಲಿ. ಮತ್ತೆ ಮುಂದಿನ ವಿಶೇಷ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.